ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬೆಂಗಳೂರಿನಲ್ಲಿ 2 ದಿನಗಳ ಕಾಲ ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಾಗಠಬಂಧನ ಸಭೆ ನಡೀತಾ ಇದೆ. ಇದಕ್ಕೆ ಪರ್ಯಾಯ ಅನ್ನೋ ರೀತಿಯಲ್ಲಿ ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸಭೆ ಕೂಡ ನಡೀತಾ ಇದೆ. ಇಷ್ಟು ಸಾಲದು ಎಂಬಂತೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಇವತ್ತು ಬೆಳಗ್ಗೆ ಕ್ಯಾಮೆರಾ ಮುಂದೆ ಪ್ರತ್ಯಕ್ಷರಾಗಿ ಬೆಂಗಳೂರಿನಲ್ಲಿ ನಡೀತಾ ಇರುವ ಈ ಘಟಬಂಧನ ಸಭೆಯನ್ನ ಟೀಕಿಸಿದ್ದಾರೆ. ಇಷ್ಟಾದ್ಮೇಲೆ ಶುರುವಾಯಿತು ಕಾಂಗ್ರೆಸ್ ಹಾಗೆ ಕಾಂಗ್ರೆಸ್ನ ಮೈತ್ರಿ ಪಕ್ಷಗಳ ಟೀಕಾ ಪ್ರಹಾರ. ಮೋದಿಗೆ ಭಯ ಶುರುವಾಗ್ಬಿಟ್ಟಿದೆ. ಹಾಗಾಗಿನೇ ಮರ್ತಿರುವ ಮೈತ್ರಿ ಪಕ್ಷಗಳನ್ನ ಸೇರಿಸಿಕೊಂಡು ಎನ್ಡಿಎ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. 2024ರ ಚುನಾವಣೆಗೆ ಈ ಘಟಬಂಧನ ಫೋರ್ಸ್ ಟಕ್ಕರ್ ಕೊಡುತ್ತೆ, ತಮ್ಮನ್ನ ಸೋಲ್ಸತ್ತೆ ಅನ್ನೋ ಆತಂಕ ಮೋದಿ ಹಾಗೆ ಅಮಿತ್ ಶಾ ಜೋಡಿಗೆ ಪ್ರಾರಂಭ ಆಗಿದೆ ಅನ್ನೋದು ಕಾಂಗ್ರೆಸ್ ಹಾಗೆ ಮೈತ್ರಿ ಪಕ್ಷಗಳ ಟೀಕೆ. ಹಾಗಾದ್ರೆ ನಿಜಕ್ಕೂ ಮೋದಿ ಅಥವಾ ಬಿಜೆಪಿ ಪಕ್ಷಕ್ಕೆ 2024ರ ಚುನಾವಣೆ ಬಗ್ಗೆ ಈ ಮಹಾಗಠಬಂಧನ್ ಸಭೆಯಿಂದ ಆತಂಕ ಶುರುವಾಗಿದೆ ಅನ್ನೋದಾದ್ರೂ ಕೂಡ ಯಾವ ಕಾರಣಕ್ಕೆ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಇಡೀ ವಿಶ್ವದಲ್ಲೇನೆ ವಿಶ್ವದರ್ಜೆಯ ನಾಯಕ ಅನ್ನೋ ಪ್ರಶಂಸೆಗೆ ಪಾತ್ರರಾಗ್ತಾ ಇರುವ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಈ ಬಾರಿಯ ಅಂದ್ರೆ 2024ರ ಚುನಾವಣೆಯಲ್ಲಿ ಒರೆಗೆ ಹಚ್ಚಲಾಗತ್ತೆ. ಎಂಥದ್ದೇ ವಿಶ್ವನಾಯಕ ಅನ್ನೋ ಪಟ್ಟ ಇದ್ರೂ ಕೂಡ, ದೇಶ ವಿದೇಶಗಳಿಗೆ ಹೋಗಿ ಶ್ಲಾಘನೆಯನ್ನ ಪಡ್ಕೊಂಡು ಬಂದ್ರು ಕೂಡ ಇಲ್ಲಿ ಮತದಾರರ ಮುಂದೆ 3ನೇ ಬಾರಿಗೆ ಚುನಾವಣೆಗೆ ನಿಂತಾಗ ಒಂದಷ್ಟು ಮಟ್ಟಿಗಾದ್ರೂ ಆಡಳಿತ ವಿರೋಧಿ ಅಲೆ ಅನ್ನೋದು ತಟ್ಟುವ ಸಾಧ್ಯತೆ ಇರುತ್ತೆ. ಅರೆ ನಮಗ್ ಯಾರು ಸಾಟಿ ಅನ್ನೋ ಓವರ್ ಕಾನ್ಫಿಡೆನ್ಸ್ಗೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನ ಕೊಟ್ಟಿದೆ. ಆ ಬಿಜೆಪಿಯ ಓವರ್ ಕಾನ್ಫಿಡೆನ್ಸ್ಗೆ ಬ್ರೇಕ್ ಹಾಕಿದೆ. ಬಿಜೆಪಿ ಕೂಡ ಡಿಫೀಟಬಲ್ ಪಾರ್ಟಿ ಅನ್ನೋದನ್ನ ತೋರಿಸ್ಕೊಟ್ಟಿದೆ ನಮ್ಮ ರಾಜ್ಯದ ವಿಧಾನಸಭಾ ಚುನಾವಣೆ. ಕೇವಲ ಇದೊಂದು ಕಾರಣ ಮಾತ್ರ ಅಲ್ಲ, ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸಿದಾಗ ಮೋದಿ ಅವರ 2 ಅವಧಿಯ ಟ್ರ್ಯಾಕ್ ರೆಕಾರ್ಡ್, ಮೋದಿ ಸಂಪುಟದ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದ್ರೂ ಕೂಡ, ಏನೇ ಟ್ರ್ಯಾಕ್ ರೆಕಾರ್ಡ್ ಇದ್ರೂ ಕೂಡ ಬಿಜೆಪಿ ಅಂತ ಬಂದ ತಕ್ಷಣ ವಿರೋಧ ಪಕ್ಷದ ಕೈಲಿರುವ ಅಸ್ತ್ರ ಅಂತಂದ್ರೆ ಇದು ಒಂದು ಸಮುದಾಯದ ಓಲೈಕೆಯನ್ನ ಮಾಡುವ ಪಕ್ಷ, ಅಲ್ಪಸಂಖ್ಯಾತ ವಿರೋಧಿ ಪಕ್ಷ. ಇದಕ್ಕೆ ಮತ್ತೊಂದು ಅವಧಿಗೆ ಅಧಿಕಾರ ಕೊಟ್ಬಿಟ್ರೆ ಅಲ್ಪಸಂಖ್ಯಾತರಿಗೆ ಉಳಿಗಾಲ ಇಲ್ಲ ಅನ್ನೋ ಅಸ್ತ್ರವನ್ನ ಪದೇ ಪದೇ ಬೇರೆ ಬೇರೆ ವೇದಿಕೆಯಲ್ಲಿ ಕಾಂಗ್ರೆಸ್ ಆದಿಯಾಗಿ ಇತರೆ ವಿರೋಧ ಪಕ್ಷಗಳು ಬಳಸ್ಕೊಳ್ತಿರೋದನ್ನ ನಾವು ಗಮನಿಸ್ತಿದ್ವಿ. ಫಾರ್ ಎಕ್ಸಾಂಪಲ್ UCC ಅಥವಾ CAA, ಇನ್ಫ್ಯಾಕ್ಟ್ ಟ್ರಿಪಲ್ ತಲಾಕ್ ಅಥವಾ ಅಯೋಧ್ಯ ರಾಮ ಮಂದಿರ, ಈ ರೀತಿಯ ಮೋದಿ ಸರ್ಕಾರದ ನಿಲುವುಗಳು ಎಲ್ಲವೂ ಕೂಡ ಅಲ್ಪಸಂಖ್ಯಾತ ವಿರೋಧಿ ಅನ್ನೋದನ್ನ ಬಿಂಬಿಸುವ ಪ್ರಯತ್ನ. ಇದು ಮತ್ತಷ್ಟು ಬಲವಾಗುವ ಸಾಧ್ಯತೆ ಕೂಡ ಇದ್ದೇ ಇದೆ. ಈ ಕಾರಣ ಕೂಡ ಈ ಮಹಾಗಠಬಂಧನ್ ಮೈತ್ರಿ ಗಟ್ಟಿಯಾದ್ರೆ ಈ ವಿಚಾರಗಳಲ್ಲಿ ಅಂದ್ರೆ ಅಲ್ಪಸಂಖ್ಯಾತ ವಿರೋಧಿ ಅಂತ ಹೇಳಿ ಬಿಂಬಿಸುವ ಪ್ರಯತ್ನದಲ್ಲೂ ಕೂಡ ಮತ್ತಷ್ಟು ಹೆಜ್ಜೆಯನ್ನ ಮುಂದಿಡಬಹುದು ಅನ್ನೋ ಆತಂಕ ಕೂಡ ಸಹಜವಾಗಿ ಇದ್ದೇ ಇರುತ್ತೆ. ಇನ್ನು ಪ್ರಾದೇಶಿಕ ಪಕ್ಷಗಳ ಲೆಕ್ಕಾಚಾರವನ್ನ ನಾವು ಗಮನಿಸೋಣ. ಈಗೇನು ಪ್ರಾದೇಶಿಕ ಪಕ್ಷಗಳನ್ನು ಒಳಗೊಂಡಂತೆ ಮಹಾಗಠಬಂಧನನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಯಾಕೆ ಪ್ರಾದೇಶಿಕ ಪಕ್ಷಗಳು ಮುಖ್ಯವಾಗುತ್ತೆ ಅಂತಂದ್ರೆ, ಚುನಾವಣೆ ಅನ್ನೋದು ನಡೆಯುವಾಗ ಪ್ರದೇಶವಾರು ಲೆಕ್ಕಾಚಾರ ನಾವು ಗಮನಿಸಿದಾಗ ಆ ಪ್ರದೇಶದ ಜಾತಿ ಸಮೀಕರಣ, ಸಮುದಾಯಗಳ ವೋಟ್ ಬ್ಯಾಂಕ್ ಅನ್ನ ಭದ್ರವಾಗಿ ಇಟ್ಕೊಳ್ಳುವ ಬಲ ಇರೋದು ಅಲ್ಲಿನ ಸ್ಥಳೀಯ ಅಥವಾ ಪ್ರಾದೇಶಿಕ ಪಕ್ಷಗಳಿಗೆ. ಹೀಗಾಗಿ ಕೇಂದ್ರೀಯ ಮಟ್ಟದಲ್ಲಿ ಏನೇ ವರ್ಚಸ್ಸಿದ್ರೂ ಕೂಡ ಒಂದು ಪಕ್ಷಕ್ಕೆ ಸ್ಥಳೀಯವಾಗಿ ಪ್ರಾದೇಶಿಕ ಪಕ್ಷಗಳು ಸಮುದಾಯವಾರು ಹಿಡ್ಕೊಂಡಿರುವ ಬಲದ ಅನಿವಾರ್ಯತೆ, ಅದರ ಸಹಕಾರ ಅವಶ್ಯಕ ಆಗುತ್ತೆ. ಹೀಗಾಗಿನೇ ಪ್ರಾದೇಶಿಕ ಪಕ್ಷಗಳು ಕೂಡ ಬಹಳಷ್ಟು ಮುಖ್ಯವಾಗುತ್ತೆ. ಈ ಕಾರಣಕ್ಕೆ ಮಹಾಗಠಬಂಧನ್ ಹೆಸರಲ್ಲಿ ಹೆಚ್ಚೆಚ್ಚು ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ಗೆ ಸಪೋರ್ಟ್ ಕೊಡ್ತಾ ಹೋದ್ರೆ ಬಿಜೆಪಿ ವೀಕ್ ಅನಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೆ ಬಿಜೆಪಿ ಕೂಡ ಎನ್ಡಿಎ ಅನ್ನೋ ಮೈತ್ರಿಕೂಟದಲ್ಲಿ ಹೆಚ್ಚೆಚ್ಚು ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳನ್ನ ಒಳಪಡಿಸಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾದ್ರೂ ಕೂಡ ಅಚ್ಚರಿ ಇಲ್ಲ. ಇನ್ನು ಈ ಬಾರಿಯ ಚುನಾವಣೆ ಕೇವಲ ಮೋದಿ ವರ್ಸಸ್ ರಾಹುಲ್ ಗಾಂಧಿ ಅಥವಾ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ಇರೋದಿಲ್ಲ. ಬದಲಾಗಿ ಪ್ರಾದೇಶಿಕ ಪಕ್ಷಗಳ ಮಹತ್ವ ಮತ್ತೂ ಒಂದು ಕಾರಣಕ್ಕಿದೆ. ನಾವು ಗಮನಿಸ್ತಾ ಇದ್ವಿ, ಮಹಾಗಠಬಂಧನ್ನಲ್ಲಿ 24ಕ್ಕೂ ಅಧಿಕ ಪಕ್ಷಗಳ ಸಮಾಗಮ ಇದೆ ಅಂತ ಹೇಳಲಾಗ್ತಾ ಇದೆ. ಇಷ್ಟು ಪ್ರಮಾಣದಲ್ಲಿ ಪಕ್ಷಗಳ ಬೆಂಬಲ ಇರೋ ಸಂದರ್ಭದಲ್ಲಿ ಮತ್ತೊಂದಷ್ಟು ಚಿಕ್ಕ ಪುಟ್ಟ ಪಕ್ಷಗಳು, ಪ್ರಾದೇಶಿಕ ಅಥವಾ ರಾಷ್ಟ್ರೀಯ ಮಟ್ಟದ ಪಕ್ಷಗಳೇ ಆಗಬಹುದು, ಮುಂದಿನ ದಿನಗಳಲ್ಲಿ ಎನ್ಡಿಎನ UPAನ ಅನ್ನೋದನ್ನ ಅಥವಾ ಮಹಾಗಠಬಂಧನ ಅನ್ನೋ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಒಂದಷ್ಟು ಗೊಂದಲವನ್ನ ಮೂಡಿಸೋ ಪ್ರಯತ್ನಕ್ಕೆ ಕೂಡ ಮೋದಿ ಹಾಗೆ ಅಮಿತ್ ಶಾ ಜೋಡಿ ಮಾಡಬೇಕಾಗತ್ತೆ. ಹೀಗೆ ಇದೇ ಕಾರಣಕ್ಕೋಸ್ಕರನೇ ನೀವು 24 ಪಕ್ಷವನ್ನ ತೋರಿಸಿದ್ರೆ ನಾವು 38 ಪಕ್ಷವನ್ನ ತೋರಿಸ್ತೀವಿ ಅನ್ನೋ ಮೂಲಕ ಮುಂದಿನ ದಿನಗಳಲ್ಲಿ ಉಳಿದಿರುವ ಚಿಕ್ಕ ಪುಟ್ಟ ಪಕ್ಷಗಳು ಯಾವ ಕಡೆಗೆ ಹೋಗ್ಬೇಕು ಅನ್ನೋ ಆಯ್ಕೆ ಬಂದಾಗ ಹೆಚ್ಚಾಗಿ ತಮ್ಮ ಪಕ್ಷವನ್ನೇ ಅಥವಾ ತಮ್ಮ ಮೈತ್ರಿಕೂಟವನ್ನೇ ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ಪ್ರಯತ್ನ ಕೂಡ ಮುಂದಿನ ದಿನಗಳಲ್ಲಿ ಎನ್ಡಿಎ ಅಥವಾ ಮೋದಿ ಅಮಿತ್ ಶಾ ಜೋಡಿ ಮಾಡುವ ಸಾಧ್ಯತೆಗಳಿರುತ್ತೆ. ಇಷ್ಟಕ್ಕೆ ನಿಲ್ಲಿಲ್ಲ, ಈ 400ರ ಭಯ ಕೂಡ ಕಾಡ್ತಾ ಇದೆ ಮೋದಿ ಅವರಿಗೆ.
ಏನೇ 400ರ ಭಯ? ಈಗ ಫಾರ್ ಎಕ್ಸಾಂಪಲ್ ಈ ಮಹಾಗಠಬಂಧನ್ ಮತ್ತಷ್ಟು ಗಟ್ಟಿಯಾಗಿ 400ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಟಫ್ ಫೈಟ್ ಅನ್ನ ಕೊಟ್ಟಿದ್ದೇ ಆದಲ್ಲಿ ಅಲ್ಲಿ ಸೀಟ್ ಶೇರ್ಗಿಂತ ಓಟ್ ಶೇರ್ ಲೆಕ್ಕಾಚಾರದಲ್ಲಿ ಇನ್ ಕೇಸ್ ಏನಾದರೂ NDAಗೆ ಟಕ್ಕರ್ ಕೊಟ್ಟಿದ್ದೇ ಆದಲ್ಲಿ 400 ಕ್ಷೇತ್ರಗಳಲ್ಲಿ ಹೆಚ್ಚಿನ ಸೀಟ್ ಶೇರ್ ಓಟ್ ಶೇರ್ ಹಂಚಿಕೆ ಆಗಿ ಹೋಗ್ಬಿಟ್ರೆ ಅಲ್ಲಿಗೆ NDA ಗೆಲುವಿನ ಸಾಧ್ಯತೆಗೆ ಒಂದು ಬ್ರೇಕ್ ಹಾಕುವ ಸಾಧ್ಯತೆ ಕೂಡ ಇರುತ್ತೆ. ಇದೇ ಕಾರಣಕ್ಕೆ ಹೆಚ್ಚೆಚ್ಚು ತಮ್ಮ ಪಾತ್ರ ಹಾಗೆ ಪ್ರಾಮುಖ್ಯತೆಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೂ ಕೂಡ ಈಗ NDA ಮೈತ್ರಿಕೂಟ ಅದರಲ್ಲಿ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳ ಮೈತ್ರಿ ಅನಿವಾರ್ಯ ಅನ್ನೋ ಮನಸ್ಥಿತಿಗೆ ಮೋದಿ ಅಮಿತ್ ಶಾ ಜೋಡಿ ಬಂದರೂ ಕೂಡ ಅಚ್ಚರಿ ಇಲ್ಲ. ಹೀಗೆ ಹಲವು ಕಾರಣಗಳಿಗೋಸ್ಕರ ಭಯ ಅಲ್ಲದೆ ಹೋದ್ರೂ ಕೂಡ ಮುಂದಾಲೋಚನಾ ದೃಷ್ಟಿಯಿಂದ ಈಗ NDA ಅನ್ನೋ ಮೈತ್ರಿಕೂಟವನ್ನ ಪುನರ್ರಚನೆ ಮಾಡಿಕೊಂಡು ಆ ಮೂಲಕ ಈ ಮಹಾಗಠಬಂಧನ್ಗೆ ಕೌಂಟರ್ ಕೊಡೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.